ಇದು ನ್ಯಾಚುರಲ್ ಆಗಿ ನಿಮ್ಗೆ ಕಲರ್ ಬಿಟ್ಕೊಳ್ಳುತ್ತೆ ಸರ್. ಒಂಚೂರು ಬಿಸಿ ಆದ ತಕ್ಷಣ ನ್ಯಾಚುರಲ್ ಕಲರ್ ಬಿಡುತ್ತೆ. ನಾನು ಇಲ್ಲಿ ಒಂದು 20 ಹಾಕೊಂಡಿದ್ದೀನಿ. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲಾನು ಇದ್ರಲ್ಲಿ ಇರುತ್ತೆ ಸರ್. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕೊಂಡಿದ್ದೀನಿ. ಇದನ್ನ ಸ್ಪೆಷಲಿ ಇದನ್ನ ಹುಡ್ಕೊಂಡು ನಮ್ ಶಾಪಿಗೆ ಬರೋರು ತುಂಬಾ ಜನ ಇದ್ದಾರೆ ಸರ್. ಇದು ಇಷ್ಟುನು ಒಂದ್ ಸತಿಗೆ ತಿನ್ಬಿಡಿ ಸರ್, ಅಂದ್ರೆ ನೆಕ್ ಬಿಡಿ, ಅದು ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ಅಲ್ಲ, ನಾವು ಅಲ್ಲಿ ಹೊರಗಡೆ ನಿಂತಿದ್ರೆ ಬರ್ತಾ ಇತ್ತು, ನಾನು ಅದಕ್ಕೆ ಹೇಳಿದ್ದು ನೋಡೋಣ ಅಂತ. ಒಳ್ಳೆ ಕ್ರಮ ಇದೆ. ಹೌದು ಸರ್, ಪರಿಮಳ ಸೂಪರ್ ಆಗಿದೆ. ಇದು ನಿಮ್ಗೆ ಏನಂತ ಹೇಳಿದ್ರೆ ಒಂದ್ ಬೆನಿಫಿಟ್, ಇದನ್ನ ಮಾಡಿ ನೀವು ಇಡಬಹುದು. ಎಷ್ಟು ದಿನ? 3 ದಿನ ತನಕ ಇಡಬಹುದು. ನಮಸ್ಕಾರ ವೀಕ್ಷಕ ಬಂಧುಗಳೇ, ದಾಂಡೇಲಿ ಅದ್ಭುತವಾದ ಒಂದು ಜಾಗ, ಪಶ್ಚಿಮ ಘಟ್ಟದ ಕಾಡುಗಳು, ಅದರ ಮಧ್ಯದಲ್ಲಿ ಒಂದು ಒಳ್ಳೆ ನಗರ ಇದು ದಾಂಡೇಲಿ. ಆಹಾ, ಇಲ್ಲಿ ಬೇರೆ ಒಂದು ಶೂಟಿಂಗ್ ಎಲ್ಲ ಇತ್ತು. ಅದ್ರ ಒಟ್ಟಿಗೆ ಬಂದಾಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ದಾಂಡೇಲಿಗೆ ಬಂದಿರಿ ಅಂದಮೇಲೆ ಅದ್ಭುತವಾದ ರುಚಿಯುಳ್ಳ ಕೋಕಂ ಸಾರು ಇದನ್ನು ಮಾಡ್ತಾರೆ, ನೀವು ನೋಡಲೇಬೇಕು, ನಿಮ್ಮ ಚಾನಲಲ್ಲಿ ಅದನ್ನು ತೋರಿಸಲೇಬೇಕು ಅಂತ ಹೇಳಿದ್ರು. ಕೋಕಂ ಸಾರು, ಕೋಕಂ ಬಂದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗೋದು. ಈಗ ಬೆಂಗಳೂರಲ್ಲಿ ಜಯನಗರ, ಮಲ್ಲೇಶ್ವರ ಎಲ್ಲ ಕಡೆ ಸಿಗುತ್ತೆ. ಆ ಕೋಕಮ್ಮನ್ನು ಯೂಸ್ ಮಾಡಿ ಸಾರು ಮಾಡ್ಬೋದು. ಮಲೆನಾಡಿನ ವಾತಾವರಣದಲ್ಲಿ ನಮಗೆ ಇವತ್ತು ತೇಜಶ್ರೀ ಅಂತ ಈ ಸಾರು ಭಾಳ ಚೆನ್ನಾಗಿ ಮಾಡ್ತಾರಂತ್ರಿ. ಬನ್ನಿ, ತೇಜಶ್ರೀ ಅವರು ಇದ್ದಾರೆ. ಅವ್ರದ್ದೇ ಆದ ಒಂದು ಪುಟ್ಟ ಟ್ರೈಬಲ್ ಎಕೋ ಶಾಪ್ ಅಂತಿದೆ. ಬನ್ನಿ, ಹಾಗಾದರೆ ದಾಂಡೇಲಿಯಲ್ಲಿ ನಾವು ಪಶ್ಚಿಮ ಘಟ್ಟದ ನಾಡಲ್ಲಿ ಕೋಕಂ ಸಾರು ನೋಡ್ಬಿಡೋಣ ಇವತ್ತು. ಅದರೊಟ್ಟಿಗೆ ಮತ್ತೆ ಏನೇನಿದೆ ಎಲ್ಲ ತಿಳ್ಕೊಂಬಿಡೋಣ. ಬನ್ನಿ ಹಾಗಾದರೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ಅವಾಗಲಿಂದ ನಿಮಗೆ ಹೇಳ್ತಾ ಇದ್ದಲ್ಲ, ತೇಜಶ್ರೀ ಮೇಡಮ್ ಅವರು ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಾಡು ಜನರು ಅವರ ಆರೋಗ್ಯನ ಕಾಪಾಡೋದಕ್ಕೆ ಏನೇನೋ ಹುಟ್ಟಾಕೊಂಡಿದ್ರು, ನೈಸರ್ಗಿಕವಾಗಿ ಎಲ್ಲ ಗುಣಪಡಿಸ್ಕೊಳ್ತಾ ಇದ್ರು. ಅದನ್ನೇ ನಾವು ಇವತ್ತು ಆಧುನಿಕ ಜನಾಂಗಕ್ಕೆ ಇಷ್ಟು ಅದ್ಭುತವಾಗಿ ನೀವು ಎಲ್ಲ ಕೊಡ್ತಾ ಇದ್ದೀರಾ. ಅದರಲ್ಲಿ ನಮಗೆ ನಮ್ಮ ಸ್ನೇಹಿತರೊಬ್ರು ಹೇಳಿದಾಗ ಕೋಕಮ್ಮಲ್ಲಿ ಸಾರ. ಹೌದು ಸರ್, ಕೋಕಮ್ ಏನಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆಗುವಂತ ಹಣ್ಣು ಸರ್ ಅದು. ಅದ್ರಲ್ಲಿ ನಿಮ್ಗೆ ಜ್ಯೂಸ್ ನ ಮಾಡ್ಕೋಬಹುದು. ಅಡ್ಗೆಗಳಿಗೆ ನಮ್ ಕಡೆ ಎಲ್ಲ ಅಡ್ಗೆಗಳಿಗೆ ನಾವ್ ಯಾರನ್ನು ಹುಣಸೆ ಹಣ್ಣನ್ನ ಬೆಳೆಸಲ್ಲ. ಹೌದು, ಹುಣಸೆ ಹಣ್ಣು ಬದಲು ನಾವೆಲ್ಲ ಬಳಸೋದನ್ನೇ ಕೋಕಮ್ನ ಈ ಕಡೆಗೆ. ಅದರಿಂದ ಅಸಿಡಿಟಿ ಆಗಲ್ಲ, ನಮ್ಗೆ ಡೈಜೆಷನ್ ಚೆನ್ನಾಗ್ ಆಗತ್ತೆ ಅಂತ ಹೇಳ್ಬಿಟ್ಟು ಕೋಕಮ್ನೇ ಬಳಸ್ತೀವಿ. ಈ ಕೋಕಮ್ನ ಬಳಸ್ಕೊಂಡು ಹಂಗೇನೆ ಇಲ್ಲಿ ಬರುವಂತ ಲವಂಗಿ ಮಿರ್ಚಿ ಅಂತ ಹೇಳ್ತಾರೆ, ಅಂದ್ರೆ ಮುಗಿಲ್ ಮೆಣಸು ಅಂತಾರೆ. ಚಿಕ್ಕ ಚಿಕ್ಕ ಮೆಣಸು ಇರುತ್ತೆ. ಸೊ ಅದನ್ನ ಬಳಸ್ಕೊಂಡು ಒಂದ್ ಕೋಕಮ್ ಸಾರ್ ಅಂತ ಮಾಡ್ತೀವಿ. ಅದು ನಿಮ್ಗೆ ಊಟಕ್ಕಿಂತ ಮುಂಚೆ ಕುಡಿದ್ರೆ ಒಳ್ಳೆ ಹಸಿವಾಗತ್ತೆ, ಬೆಸ್ಟ್ ಅಪಿಟೈಸರ್. ಊಟ ಆದ್ಮೇಲೆ ನೀವು ಅದನ್ನ ಸ್ವಲ್ಪ ಅನ್ನ ಜೊತೆ ಕಲ್ಸ್ಕೊಂಡ್ ತಿಂದ್ರೆ, ಅಥವಾ ಊಟ ಆದ್ಮೇಲೆ ಹಂಗೇನೆ ಕುಡಿಬಹುದು. ಕುಡಿದ್ರೆ ನಿಮ್ಗೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಹಬ್ಬದ ದಿನ ಜಾಸ್ತಿ ಊಟ ಮಾಡ್ತೀವಿ, ಏನೋ ಬಹಳ ಜಾಸ್ತಿ ಊಟ ಮಾಡಿದಾಗ ತುಂಬಾ ಒಳ್ಳೆ ಡೈಜೆಷನ್ಗೆ ಕೋಕಮ್ ಸಾರು ತುಂಬಾ ಚೆನ್ನಾಗಿರುತ್ತೆ ಸರ್. ಅದ್ಭುತ ಅದ್ಭುತ. ಇಷ್ಟೆಲ್ಲ ಇದೆ ಇಲ್ಲಿ. ಇವಾಗ ಇದು ನಿಮ್ಮ ಪ್ಯಾಷನ್ ಹೇಗೆ? ಇಲ್ಲಿರುವಂತ ಪ್ರಾಡಕ್ಟ್ಸ್ ನಿಮ್ಗೆ ಏನ್ ಕಾಣ್ತಿದೆ, ಇದ್ರಲ್ಲಿ 80% ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ನಾವೇ ಮಾಡುವಂತ ಪ್ರಾಡಕ್ಟ್ಸ್. ಗುಡಿ ಕೈಗಾರಿಕೆ? ಹೌದು ಸರ್. ನಮ್ಮ ಹತ್ರ 22 ಟ್ರೈಬಲ್ ಲೇಡೀಸ್ ಕೆಲಸ ಮಾಡ್ತಾರೆ. ಅವರೆಲ್ಲ ಸೇರಿ ಮಾಡ್ತಿರೋಂತ ಇದು ಕೆಲಸ. ನಮ್ಗೆ ಗೋಪಾಲ್ ಕೃಷ್ಣ ಹೆಗಡೆ ಅಂತ ನಮ್ ವರ್ಕಿಂಗ್ ಪಾರ್ಟ್ನರ್ ಇದ್ದಾರೆ. ಅವರು ನಮ್ಮ ಆಯುರ್ವೇದ ಪಂಡಿತರು. ಅವರು ಜೊತೆಗೆ ಸೇರ್ಬಿಟ್ಟು ಕೆಲವೊಂದ್ ಮೆಡಿಸಿನ್ಸ್, ಹನಿ, ಈ ತರ ಕೆಲವೊಂದ್ ಪ್ರಾಡಕ್ಟ್ಸ್ ಇದೆ. ಕೋಕಮ್ ಸಾರ್ ನೀವೇನ್ ಹೇಳಿದ್ರಿ, ಸಾರ್ನ ನಾವಿಲ್ಲಿ ನಿಮ್ಗೆ ಕೋಕಮ್ ಎಲ್ಲ ಹಾಕ್ಬಿಟ್ಟೆ ಮಾಡ್ತೀವಿ. ಬಟ್ ಎಲ್ಲಾ ಕಡೆ ಎಲ್ರು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿನೇ ಮಾಡಿದೀವಿ. ಇದು ಹಾಟ್ ಕೋಕಮ್ ಅಂತ ಹೇಳಿ. ಹಾಟ್ ಕೋಕಮ್ ಇದು ತಗೊಂಡ್ಬಿಟ್ರೆ ಸಾಕು. ಹೌದು, ಇದನ್ನ ತಗೊಂಡ್ ನೀವು ಡೈರೆಕ್ಟ್ ಇದು ಸಿರಪ್ ನ ಹಾಕಿ ಬಾಯ್ಲ್ ಮಾಡ್ಕೊಂಡ್ರೆ ನಿಮ್ಗೆ ಕೋಕಮ್ ಮಾಡೋದನ್ನ ತೋರಿಸ್ತೀನಿ. ಇದು ಕೋಕಮ್ ಆಕ್ಚುಲಿ ಸರ್, ಸಿಪ್ಪೆಗಳು. ಇದು ಕೋಕಮ್ ಸಿಪ್ಪೆನೆ. ಕೋಕಮ್ ಸಿಪ್ಪೆ ಸಿಗುತ್ತೆ. ಹೌದು ಸರ್. ಈ ಸಿಪ್ಪೆನ ಬಳಸಿ ನಾನಿಲ್ಲಿ ನಿಮಗೆ ಸಾರ್ ಮಾಡ್ಕೊಡ್ತೀನಿ. ಬಟ್ ನಾವು ಅದನ್ನ ಇದ್ರಲ್ಲಿ ನಾವ್ ಏನೇನ್ ಕೋಕಮ್ ಸಾರಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ಅದನ್ನೆಲ್ಲಾನು ರೆಡಿ ಮಾಡಿ ಇದಕ್ಕೆ ಹಾಕಿದೀವಿ ನಾವು ಆಲ್ರೆಡಿ. ಸೊ ನೀವೇನು ಅದನ್ನ ಜಜ್ಬೇಕು, ಕುಟ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಡೈರೆಕ್ಟ್ ನ ಸಿರಪ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ನಿಮ್ ಕೋಕಮ್ ಸಾರ್ ರೆಡಿ ಆಗತ್ತೆ. ಈಗ ನಮ್ಮ ವೀಕ್ಷಕರು ಮಾಡ್ಕೋಬೇಕು, ಇದನ್ನ ಯೂಸ್ ಮಾಡ್ಬೇಕಾ ಅದನ್ನ ಮಾಡ್ಬೇಕಾ? ಇದನ್ನ ಮಾಡ್ಬೇಕು. ಇದನ್ನ ಈಸಿ, ಇದು ಈಸಿ ಮೆಥಡ್. ಬಟ್ ಅದು ಬಂದು ಒರಿಜಿನಲ್ ಇದೇ ಮೆಥಡ್ ಮಾಡ್ತೀವಿ. ಒರಿಜಿನಲ್ ಇದು ಮೆಥಡ್. ಇದಕ್ಕೆ ಬೆಳ್ಳುಳ್ಳಿ, ಲವಂಗಿ ಮಿರ್ಚು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ತಿವಿ. ಅದನ್ನೆಲ್ಲಾನು ಇದ್ರಲ್ಲಿ ಹಾಕಿದೀವಿ ಆಲ್ರೆಡಿ. ಸೊ ಇದನ್ನ ಡೈರೆಕ್ಟ್ ಆಗಿ ಹಾಕೊಂಡು ಮಾಡ್ಬೋದು. ಈಗ ಸಮಯ ವೇಸ್ಟ್ ಮಾಡೋದೇ ಬೇಡ, ನಾವು ಸಾರ್ ನೋಡ್ಬೋಣ. ಆಮೇಲೆ ಮಾಡ್ತಾ ಇನ್ನೂ ಡಿಸ್ಕಸ್ ಮಾಡೋದಿದೆ. ನಿಮ್ಮ ತುಪ್ಪದ ಬಗ್ಗೆ ಮಾತಾಡ್ಬೇಕು ನಾನು. ಒಳಗೋಣ ಬನ್ನಿ ಸರ್. ಬನ್ನಿ. ಕೋಕಮ್ ಸಾರು ಬಹಳ ಕುತೂಹಲ ಕೇಳಿಸ್ಬಿಟ್ಟಿದೆ. ಸ್ಟಾರ್ಟ್ ಮಾಡ್ಬಿಡೋಣ. ಇದು ನಮ್ದು ಒಂದ್ ಸಣ್ಣ ಕಿಚನ್ ಸರ್. ಇದು
ಇದಕ್ಕೆ ಕೋಕಮ್ ಸಾರ್ ಮಾಡೋದಕ್ಕೆ ಫಸ್ಟ್ ಗೆ ನಮ್ಗೆ ಕೋಕಮ್ ಸಿಪ್ಪೆ ಸರ್ ನಾನು ಹೇಳ್ದೆ ಅಲ್ಲ, ಇದು ಕೋಕಮ್ ಸಿಪ್ಪೆ ಈ ತರ ಇರುತ್ತೆ ಕೋಕಮ್ ಸಿಪ್ಪೆ. ಇದ್ರ ಪಲ್ಪ್ ನ ತೆಗೆದು ಜ್ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೆ ಬೆಳ್ಳುಳ್ಳಿ ಬೇಕು. ಇದನ್ನ ನಾನು ಈ ತರ 2 ಗ್ಲಾಸ್ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಟೀ ಕಪ್ ಅಲ್ಲಿ 2 ಕಪ್. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕು. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಇದೆ ಲವಂಗಿ ಮಿರ್ಚಿ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗತ್ತೆ. ಇದನ್ನ ತಿನ್ನೋದ್ರಿಂದ ಆಸಿಡಿಟಿ ಆಗಲ್ಲ ಸರ್. ಹಸಿಮೆಣಸನ್ನ ಹಾಕೋಬಹುದು, ಬಟ್ ಹಾಕೊಂಡ್ಬಿಟ್ರೆ ಅದ್ರದ್ದೆಲ್ಲ ಮೆಡಿಸಿನ್ ಇದು ಹೋಗ್ಬಿಡುತ್ತೆ. ಇವಾಗ ಇದು ಅಳತೆನ ಮಾಡ್ತಾ ಮಾಡ್ತಾ ಹೇಳ್ಬಿಡ್ತೀರಾ? ಹಾಕೋದ್ನ 2 ಕಪ್ ಇಂದು ಸಾರು. ಇದಕ್ಕೆ 1 ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. ಅಂದ್ರೆ ಆ ಕಪ್ ಅಲ್ಲಿ 2 ಕಪ್ ಆಗುತ್ತೆ. ಇದು ಟೀ ಗ್ಲಾಸ್ ಕಪ್ ಅಲ್ಲಿ. ಸರ್ ಕೋಕಮ್ ಬಂದ್ಬಿಟ್ಟು ಇದು ನಿಮ್ಗೆ ಒಂದು 20 ಪೀಸ್ ಇದೆ. 20 ಪೀಸ್ ಇದೆ. ಇದು 20 ಪೀಸ್ನು ಹಾಕೋತಾ ಇದ್ದೀನಿ. ಇದು ನಿಮ್ಮ ಹತ್ರ ಸಿಗುತ್ತೆ? ಇದು ನಮ್ಮ ಹತ್ರ ತರಿಸಬಹುದು. ಹೌದು ಹೌದು. ಇದು ನ್ಯಾಚುರಲ್ ಆಗಿ ನಿಮ್ಗೆ ಕಲರ್ ಬಿಟ್ಕೊಳ್ಳುತ್ತೆ ಸರ್. ಒಂಚೂರು ಬಿಸಿ ಆದ ತಕ್ಷಣ ನ್ಯಾಚುರಲ್ ಕಲರ್ ಬಿಡತ್ತೆ. ಹಂಗೆ ಬೆಳ್ಳುಳ್ಳಿ ಬಂದ್ಬಿಟ್ಟು ದೊಡ್ಡದು ಬೆಳ್ಳುಳ್ಳಿ ಇದ್ರೆ 1-2, ಚಿಕ್ಕದಿದ್ರೆ 1-3 ಅಥವಾ 4 ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್ ಜಾಸ್ತಿ. ಬೆಳ್ಳುಳ್ಳಿ ಹಾಕೋಣ. ಹಂಗೆ ಈ ಲವಂಗಿ ಮಿರ್ಚಿನೂ ಹಾಕ್ತೀನಿ. ಈಗ ಎಷ್ಟೆಷ್ಟು ಹಾಕೊಂಡ್ವಿ ನಾವು? ಲವಂಗಿ ಮಿರ್ಚಿ ನಿಮ್ ಟೇಸ್ಟ್ ಹೆಂಗ್ ಬೇಕು ಹಂಗೆ. ನಾನು ಇಲ್ಲಿ 20 ಹಾಕೊಂಡಿದ್ದೀನಿ. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲಾನು ಇದ್ರಲ್ಲಿ ಇರುತ್ತೆ ಸರ್. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ, 1 ಹಿಡಿ ಕೊತ್ತಂಬರಿ. ಬೆಳ್ಳುಳ್ಳಿ 2 ಹಾಕೊಂಡಿದ್ದೀನಿ ನಾನು. 2 ಹಾಕೊಂಡಿದ್ದೀನಿ. ಇದು 1 ಹಿಡಿ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸರ್. ಓಕೆ. ಸೊ ಇದು ಬೇಳೆ ಬೇಯಿಸ್ಕೊಳ್ಳೋದು, ಗರಂ ಮಸಾಲ ಯಾವುದೇ ಇಲ್ಲದೆ ಸಾರು ಸರ್. ಯಾವ ಬೆಳೆನೂ ಇಲ್ಲ, ಯಾವ ಗರಂ ಮಸಾಲಾನು ಇಲ್ಲ, ನ್ಯಾಚುರಲ್. ನೀವ್ ಇದನ್ನ ಟೇಸ್ಟ್ ಮಾಡಿ ಸರ್, ನಿಮ್ಗೆ ಅದಷ್ಟು ಇಷ್ಟ ಆಗತ್ತೆ. ಇದನ್ನ ಸ್ಪೆಷಲಿ ಇದನ್ನ ಹುಡ್ಕೊಂಡು ನಮ್ ಶಾಪಿಗೆ ಬರೋರು ತುಂಬಾ ಜನ ಇದಾರೆ ಸರ್. ಬೆಂಗಳೂರಿಂದ, ಮುಂಬೈಯಿಂದ ಯಾರು ಗೆಸ್ಟ್ ಬರ್ತಾರೆ, ಲಾಸ್ಟ್ ಕುಡ್ದು ಹೋಗಿರ್ತಾರೆ. ಈ ಸತಿ ಇದನ್ನ ಹುಡ್ಕೊಂಡೇನೆ ಬಂದು ಮಾಡ್ಕೊಡಿ ಅಂತ ಹೇಳಿ ಮಾಡಿಸ್ಕೊಂಡು ಕುಡ್ದು ಹೋಗ್ತಾರೆ. ಅಷ್ಟು ಟೇಸ್ಟಿ ಆಗಿ ಬಂದಾಗ ನಿಮ್ಮನ್ನ ಮೀಟ್ ಆಗಿದ್ದು ಬಹಳ ಒಳ್ಳೆದಾಯ್ತು ಅನ್ಸುತ್ತೆ ಸರ್. ಇದಕ್ಕೆ ಸ್ವಲ್ಪ ನಾನು ಸಕ್ಕರೆ ಹಾಕ್ತಿದ್ದೀನಿ. ಯಾಕಂತ ಹೇಳಿದ್ರೆ ಹುಳಿ ತುಂಬಾ ಇರತ್ತೆ ಕೋಕಮ್. ಸೊ ಅದನ್ನ ಹೊಡೆಯಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ. 1 ಚಮಚ ಸಾಕು ಸರ್. ಇದು ನೋಡಿ, ಇವಾಗ ನಾನು ಹಾಕಿದ್ದೆ ಕೋಕಮ್ ನೋಡಿ ಎಷ್ಟು ಕಲರ್ ಬಿಟ್ಕೊಳ್ತಿದೆ. ನ್ಯಾಚುರಲ್ ಕಲರ್ ಬಿಡ್ತಾ ಇದೆ. ಕರೆಕ್ಟ್. ಎಷ್ಟು ಕುದಿಸ್ಬೇಕಮ್ಮ ಇದು? ಸರ್ ಇದನ್ನ ಮಿನಿಮಮ್ 10 ನಿಮಿಷ ಅಂತ ಕುದಿಸ್ಲೇಬೇಕು. ಹೌದು, ಕುದಿಸ್ಲೇಬೇಕು. ಇವಾಗ ಅದು ಕುದ್ಬಿಡ್ಲಿ. ನನಗೆ ಇನ್ನೊಂದು ಆಸಕ್ತಿ ಇದೆ. ನಿಮ್ಮ ಒಂದು ತುಪ್ಪ, ದೇಸಿ ತುಪ್ಪ ಎಲ್ಲ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಈ ಒಂದು ನಾಡಿನ ತುಪ್ಪ, ಅದ್ರ ಬಗ್ಗೆ ಮತ್ತು ಜೇನುತುಪ್ಪ ತನಕ ಕುದಿಲಿ. ಅಷ್ಟರ ತನಕ ನಾನು ನಿಮ್ಗೆ ಅದನ್ನ ತೋರಿಸ್ಬೇಕು ಸರ್. ನಮ್ ಲೋಕಲ್ ಅಲ್ಲಿ ನಿಮ್ಗೆ ಮಲ್ನಾಡ್ ಗಿಡ್ಡ ಅಂತ ಹಸು ಬರುತ್ತೆ ಸರ್. ಅದು ನಿಮ್ಗೆ ಅದ್ರಲ್ಲಿ ಮಾಡಿರುವಂತ ತುಪ್ಪ. ಇದ್ರಲ್ಲಿ A2 ಅನ್ನೋ ಪ್ರೋಟೀನ್ ಕೂರಾನು ಇರುತ್ತೆ. ಆಮೇಲೆ ಇದ್ರ ಘಮ ಎಷ್ಟ್ ಚೆನ್ನಾಗಿದೆ ಅಂದ್ರೆ ನಿಮ್ ಅಜ್ಜಿ ಮನೇಲಿ ಮಾಡಿರೋಂತ ನೆನಪುಗಳು ನಿಮಗ್ ಬರುತ್ತೆ. ನಾನ್ ನಿಮ್ಗೆ ತೋರಿಸ್ತೀನಿ, ನೀವ್ ಒಂದ್ಸತಿ ನೋಡಿ. ನೀವ್ ಇದನ್ನ ಸರ್, ತುಪ್ಪ ಏನಂದ್ರೆ ಪ್ಯೂರ್ ಆಗಿರೋಂತ ಇಂತ A2 ಘೀನ ಡೈಲಿ 2 ಚಮಚ ನೀವು ತಿಂದ್ರೆ ಈ ಮೂಳೆ ನೋವೆಲ್ಲ ನಮ್ಗೆ ಏಜ್ ಆದ್ಮೇಲೆ ಏನ್ ಬರುತ್ತೆ ಅದು ಬರಲ್ಲ ಸರ್. ಗ್ರೀಸಿಂಗ್ ತರ ಇದು. ಹೌದು ಸರ್, ಗ್ರೀಸಿಂಗ್ ತರ ಇದು. ಇದನ್ನ ತಿನ್ಬೇಕು, ಹಂಗಂತ ಬೇರೆ ತುಪ್ಪ ಅಲ್ಲ, ಪ್ಯೂರ್ ತುಪ್ಪ ತಿನ್ಬೇಕು. ಇದು ಯಾವ ತರ ಇತ್ತು ಘಮ ಅಂದ್ರೆ ವೈದ್ಯರು ಅಲೋ ಮಾಡಿದ್ರೆ ನಾ ಘಟ ಘಟ ಕುಡಿದ್ಬಿಡ್ತೀವಿ. ಕುಡಿಯೋ ಟೆಂಪ್ಟೇಷನ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ವೆಸ್ಟರ್ನ್ ಘಾಟ್ಸ್ ಪ್ಯೂರ್ ಹನಿ ಸರ್. ನಮ್ ಕಾಡಲ್ಲಿ ಸಿಗೋಂತ ಜೇನುತುಪ್ಪ ಇದು. ನಿಮ್ಗೆ ವೆಸ್ಟರ್ನ್ ಘಾಟ್ಸ್ ಪ್ಯೂರ್ ಹನಿ. ಜೇನುತುಪ್ಪ ಸಿಗದೇ ಇಲ್ಲ. ಅದು ಪ್ಯೂರ್ ಅಂದ್ರೆ ಜೇನುತುಪ್ಪದ ಮೇಲೆ ನಂಬಿಕೆ ಬರೋದು ತುಂಬಾನೇ ಕಷ್ಟ ಸರ್. ಕರೆಕ್ಟ್. ನಮ್ಗೆ ನಾವು ಇವಾಗ 7 ವರ್ಷ 8 ವರ್ಷದಿಂದ ನಾವೇನ್ ಸೇಲ್ಸ್ ಮಾಡ್ತಿದೀವಿ, ನಮ್ಗೆ ಜೇನುತುಪ್ಪದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ಜೇನ್ನ ತಿಂದಾಗ ನಿಮ್ ಗಂಟ್ಲಲ್ಲಿ ಹೋಗುವಂತ ಫೀಲ್ ನಿಮ್ಗೆ ಆಗ್ಬೇಕು. ಅದು ನಿಜವಾದ ಜೇನುತುಪ್ಪ. ಅದು ನಿಜವಾದ ಜೇನುತುಪ್ಪ ಸರ್. ಮೆಡಿಸಿನ್ ವ್ಯಾಲ್ಯೂ ನಿಮ್ಗೆ ಹನಿಯಲ್ಲಿ ಇದ್ದಾಗ ಮಾತ್ರ ನಿಮ್ಗೆ ಗಂಟ್ಲಲ್ಲಿ ಹೋಗುವಂತ ಫೀಲ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ತರದ್ದು ಸಸಿಗಳು, ಎಲ್ಲಾ ಹೂಗಳು ಎಲ್ಲಾ ಸಿಗೋದ್ರಿಂದ ಮಲ್ಟಿ ಫ್ಲೋರಲ್ ಜೇನ್ ಇರುತ್ತೆ. ಸೊ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸರ್. ಸೊ ಅದು ನಿಮ್ ಗಂಟ್ಲಲ್ಲಿ ಹೋಗೋ ಫೀಲ್ ಆಗುತ್ತೆ. ಇದನ್ನ ಚಮಚದಿಂದ ತಿಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ಕೈಯಲ್ಲಿ ಹಾಕ್ತಿದೀನಿ. ನೋಡಿ ಹೆಂಗ್ ಬಿತ್ತು ಜೇನುತುಪ್ಪ. ಸರ್ ಇದಿಷ್ಟುನು ಒಂದ್ ಸತಿಗೆ ತಿನ್ಬಿಡಿ ಸರ್. ಅಂದ್ರೆ ನೆಕ್ ಬಿಡಿ, ಅದು ನಿಮ್ಗೆ ಆ ಫೀಲ್ ಗೊತ್ತಾಗತ್ತೆ. ಈಗ ನಂದು ಆಸ್ ಎ ಲೇಮನ್ ಅಂತಾರಲ್ಲ, ನಾನು ಹೇಳ್ಬೇಕು ಅಂದ್ರೆ ನಮಗೆ ನಿಜವಾದ ಆ ಜೇನು ಹುಳ ಹೋಗಿ ಆ ಜೇನಿನ ಫ್ಲೇವರ್ ಹೂವಿನ ತಗೊಂಡಿರ್ತಲ್ಲ, ಅದಕ್ಕೆ ಅದು ಬರ್ತಾ ಇದೆ.
ಪರ್ಟಿಕ್ಯುಲರ್ ಆಗಿ ಒಂದೇ ಹೂ ಅಂತ ಇರಲ್ಲ ಸರ್. ಹೌದೌದು. ಯಾಕಂದ್ರೆ ಕಾಡಲ್ಲಿ ನಿಮಗೆ ನೂರಾರು ತರ ಹೂಗಳಿರುತ್ತೆ, ಅದೆಲ್ಲದೂ ನಿಮ್ಗೆ ಇದರಲ್ಲಿ ಹೂವಿನ ಫ್ಲೇವರ್ ಇರ್ತದೆ. ಹೌದು. ಜೇನುಳ ಬರ್ತಾನೆ ಇದಾಗಲೇ. ಇಷ್ಟು ಹೇಳಿದ್ರಿ. ಇವಾಗ ಇದಲ್ಲದೆ ಮತ್ತೆ ಸುಮಾರು ಇದೆ. ಹೌದು ಸರ್. ಕಾಮನ್ ಆಗಿ ಇರುವಂತದೊಂದು ಕಾಯಿಲೆನ ಅಂತ ಹೇಳ್ಬೋದು, ಎಲ್ರಿಗೂ ಕಾಮನ್ ಆಗಿ ಅಂತ ಹೇಳಿದ್ರೆ ಶುಗರ್ದು ಸರ್, ಡಯಾಬಿಟಿಸ್. ನೇರಳೆ ಹಣ್ಣು ಬರುತ್ತಲ್ಲ ಸರ್, ನೇರಳೆ ಹಣ್ಣು ಅದ್ರ ಬೀಜ ಪುಡಿ ಮಾಡಿ ಹಾಕ್ತಿವಿ. ಮರಕ್ಕೆ ಸಂಬಂಧಪಟ್ಟಿರುವಂತ ಇನ್ನೊಂದು ಐಟಮು ಅದ್ರಲ್ಲಿ ಇರುತ್ತೆ ಸರ್. ಇದು ಮಧು ನಿವಾರಕ ಅಂತ ಹೇಳಿ ಜ್ಯೂಸ್. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮಧುನಾಶಿನಿ ಪೌಡ್ರು. ಮಧು ನಿವಾರಕ ಹಂಗೆ ಮಧುನಾಶಿನಿ ಪೌಡ್ರು. ಹೌದೌದು. ಇದು ಮಧುನಾಶಿನಿ ಪೌಡ್ರು. ಹೌದು ಸರ್. ಮಧು ಅಂದ್ರೇನೆ ಶುಗರ್. ಇದು ಎರಡೂನು ಕಾಂಬಿನೇಷನ್. ನೇರಳೆ ಹಣ್ಣು ಬಂದು ನಾವು ನಾರ್ಮಲಿ ಈ ಡಯಾಬಿಟಿಕ್ಸ್ ತೊಗೊಳ್ತಾರೆ. ಹೌದು ಆ ಹಣ್ಣು ಬಂದ ತಕ್ಷಣ ಪರ್ಚೇಸ್ ಮಾಡ್ತಾರೆ. ಹೌದು ಸರ್. ಅದ್ರದ್ದೇ ಜ್ಯೂಸ್. ಬಟ್ ಇದ್ರಲ್ಲಿ ನಾವು ಬೀಜಾನು ಹಾಕಿದೀವಿ, ಮರದ ಇನ್ನೊಂದು ಐಟಮ್ ಕೂಡ ಹಾಕಿದೀವಿ. ಸೊ ಅದರಿಂದ ಶುಗರ್ ಕಂಟ್ರೋಲ್ ಬರುತ್ತೆ. ನಿಮ್ಗೆ ಶುಗರ್ ಮಾತ್ರ ಅಲ್ಲ, ನಿಮ್ ಬಾಡಿ ಎನರ್ಜಿ ಲೆವೆಲ್, ಸಿಟ್ಟಿದ್ರೆ ಕಡಿಮೆ ಮಾಡೋದು, ಸುಸ್ತು ಕಡಿಮೆ ಮಾಡೋದು, ಈ ತರ ಎಲ್ಲಾನು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಸರ್ ಇದರಲ್ಲಿ. ಬಟ್ ಇದು ತಗೊಂಡ್ರೆ ಮಾತ್ರೆಗಳು ಬಿಟ್ಬಿಡ್ಬೇಕಾ ಸರ್? ಏನಂತ ಹೇಳಿದ್ರೆ ಇದು ಮತ್ತೆ ಇದು 1 ತಿಂಗಳ ಕೋರ್ಸ್ ಕೊಡ್ತೀವಿ, ಒಂದ್ ಕಾಂಬಿನೇಷನ್ ಅಂತ ಹೇಳಿ. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ನೀವು ತಗೊಳ್ಬೇಕಾದ್ರೆ ನಿಮ್ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಇದ್ರ ಜೊತೆಗೇನೆ ತಗೊಳ್ಳೇಬೇಕು ಸರ್. ಯಾಕಂದ್ರೆ ಅದು ಸ್ಟಾಪ್ ಮಾಡೋ ಹಂಗಿಲ್ಲ, ಡಾಕ್ಟರ್ದು ಇದಿಲ್ದೇನೆ ಸ್ಟಾಪ್ ಮಾಡಂಗಿಲ್ಲ, ಅದ್ರ ಜೊತೆಗೆ ತಗೊಳ್ಳಿ. ಇದನ್ನ ತಗೊಂಡು ನೆಕ್ಸ್ಟ್ ಮಂತ್ ಏನ್ ಸೆಕೆಂಡ್ ಮಂತ್ ಕೋರ್ಸ್ 7 ಕಂಪ್ಲೀಟ್ ಮಾಡ್ತೀರಾ, ಆ ಕೋರ್ಸ್ ಆದ್ಮೇಲೆ ಟೆಸ್ಟ್ ಮಾಡ್ಸಿ. ಅಲ್ಲಿ ನಿಮ್ಗೆ ಎಷ್ಟು ಕಡಿಮೆ ಆಗಿದೆ ಶುಗರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅವಾಗ ಡಾಕ್ಟರ್ ಡೋಸೇಜ್ ನ ಕಡಿಮೆ ಮಾಡ್ಕೊಡ್ತಾರೆ. ಡಾಕ್ಟ್ರೇ ಹೇಳ್ಬೇಕು. ನಮ್ ಶಾಪಿಂಗ್ ಪ್ರೀಮಿಯಂ ಪ್ರಾಡಕ್ಟ್ ಅಂದ್ರೆ ಫಾಸ್ಟ್ ಸೆಲ್ಲಿಂಗ್ ಇಲ್ಲಿ ಜನ ಬಂದು ಸರ್, ವಾರಕ್ಕೆ ಅದು ಮಿನಿಮಮ್ ಅಂತ ಹೇಳಿದ್ರೆ ಕುರಿಯರ್ ಅಲ್ಲಿ ಒಂದ್ 7 ರಿಂದ 8 ಸಾವಿರ ಹೋಗುತ್ತೆ. ಅದ್ರ ಹೆಸರು ಬಂದು ಛೋಟಾ ಜಾದು ಅಂತ ಹೇಳಿ ಅದ್ರ ಹೆಸರು ಸರ್. ಛೋಟಾ ಜಾದು. ಹಾ, ಛೋಟಾ ಜಾದುನಲ್ಲಿ ಬಾಂಬ್ ಬರುತ್ತೆ, ರೋಲ್ ಆನ್ ಬರುತ್ತೆ, ಇನ್ಹೇಲರ್ ಬರುತ್ತೆ, ಡ್ರಾಪರ್ ಬರುತ್ತೆ. ಕರ್ಪೂರದಿಂದ ಮಾಡಿರೋಂತ ಕ್ಯಾಂಫರ್ ಆಯಿಲ್ ಇಂದ ತಲೆನೋವು, ಸೈನಸ್, ಮೈಗ್ರೇನು 5 ಸೆಕೆಂಡ್ ರಿಲೀಫ್ ಆಗುತ್ತೆ. ರಾತ್ರಿ ಸ್ವಲ್ಪ ಮೂಗ್ ಮೇಲೆ ಹಚ್ಚಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಗೊರಕೆ ಇದ್ರೆ ಕಡಿಮೆ ಆಗುತ್ತೆ ಸರ್. ಡೈಲಿ ಯೂಸ್ ಮಾಡಿದ್ರೆ ಇದು ಒಬ್ರಿಗೆ 1 ವರ್ಷ ಬರುತ್ತೆ. ಅದಾದ್ಮೇಲೆ ನೀವು ಇದನ್ನ ಮಕ್ಕಳಿಗೆ ಯೂಸ್ ಮಾಡ್ಬೋದು. 365 ದಿನ ಅಪ್ಲೈ ಮಾಡಿದ್ರೆ ಒಬ್ರಿಗೆ ಒಂದೇ ರೋಲ್ ಸಾಕು ಸರ್. ಇದನ್ನ ಇಲ್ಲಿ ನಾನು ನಿಮ್ಗೆ ಸ್ವಲ್ಪ ಅಪ್ಲೈ ಮಾಡ್ತೀನಿ ಸರ್. ನಿದ್ದೆ ಬಂದಿಲ್ಲ ಅಂದ್ರೆ ನಿಮ್ಗೆಲ್ಲ ಇದು ತುಂಬಾ ವರ್ಕ್ ಆಗುತ್ತೆ ಸರ್. ವರ್ಕ್ ಆಗ್ತಾ ಇದೆ. ಶೂಟಿಂಗ್ ಆಗಿ ತಲೆನೋವು, ನಿದ್ದೆ ಬಂದೆ ಅಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಒಳ್ಳೆ ನಿದ್ದೆ ಮಾಡ್ಬೋದು. ಯಾರಾದ್ರೂ ಜಾಸ್ತಿ ಕಾಟ ಕೊಡೋರು ಇದ್ರೆ ಜೊತೆಗೆ ಅವ್ರಿಗೆ ಹಚ್ಚಿ ಮಲ್ಕೊಂಡ್ ಬಿಡ್ತಾರೆ. ಕಾಲ್ ನೋವಿಗೆ ಇದು ಸರ್ ಎನಿ ಜಾಯಿಂಟ್ ಪೇನ್, ಮಸಲ್ ಪೇನಿಗೆ ಬರುತ್ತೆ. ಜಾಯಿಂಟ್ ಪೇನ್, ಮಸಲ್ ಪೇನ್, ದರ್ದ್ ನಿವಾರಕ ಅಂತ ಹೇಳಿ ಆಯಿಲ್. ಇನ್ನೊಂದು ಕಾನ್ಸೆಪ್ಟ್ ಕೇಳ್ಬಿಟ್ಟೆ, ಹೇಳ್ತಾ ಇದ್ರು ನೀವು ಹೇಳಲೇ ಇಲ್ಲ, ಇನ್ನೂ ನಾನು ಹೇಳ್ತಾ ಇದೀನಿ. ಇದನ್ನ ಯೂಸ್ ಮಾಡಿ ಅವ್ರಿಗೆ ಉಪಯೋಗ ಆಗದೆ ಇದ್ರೆ ನೀವು ವಾಪಸ್ ತಗೊಂಡು ದುಡ್ಡು ವಾಪಸ್ಸು. ಏನಂದ್ರೆ ಇದು 12 ದಿನ ಕೋರ್ಸ್ ಕೊಡ್ತೀವಿ. 12 ದಿನ ಬೆಳಿಗ್ಗೆ ಒಂದ್ಸತಿ, ರಾತ್ರಿಗೆ ಒಂದ್ಸತಿ ಇದನ್ನ ಹಚ್ಕೋಬೇಕು. 12 ದಿನದಲ್ಲಿ ಬಾಟಲ್ ಖಾಲಿ ಮಾಡ್ಬೇಕು. ಆ ಪ್ರೊಸೀಜರ್ ನ ಕರೆಕ್ಟ್ ಆಗಿ ಮಾಡಿ ಅದಾದ್ಮೇಲೆ ನಿಮಗೆ ನೋವು ಕಡಿಮೆನೇ ಆಗಿಲ್ಲ, 5%, 10% ಏನು ಕಡಿಮೆ ಆಗಿಲ್ಲ ಅಂದ್ರೆ ಫೋನ್ ಮಾಡಿ ದುಡ್ಡು ವಾಪಸ್ ಕೊಡ್ತೀವಿ. ಹೌದು ಸರ್. ಬಟ್ ಏನಂದ್ರೆ ಪ್ರೊಸೀಜರ್ ನ ಕರೆಕ್ಟ್ ಆಗಿ ಮಾಡ್ಲೇಬೇಕು ಸರ್. ನಿಮ್ಗೆ ಎನಿ ಜಾಯಿಂಟ್ ಪೇನ್, ಕ್ರಾನಿಕ್ ಆರ್ಥರೈಟಿಸ್ ಪೇನ್ ಇದ್ರೂ ಕೂಡ ಇದು ಬರುತ್ತೆ. ಬಟ್ ಒಂದ್ ನೋವಿಗೆ 1 ಬಾಟಲ್ ಹಚ್ಬೇಕು. ಈಗ ನೀವ್ 1 ಬಾಟಲ್ ತಗೊಂಡು ಎಲ್ಲಾ ನೋವು ಹಚ್ಕೋತೀನಿ ಅಲ್ಲ, ಎಲ್ಲಿ ಕ್ರಾನಿಕ್ ಇಶ್ಯೂ ಇರುತ್ತೆ ಅಲ್ಲಿ ಹಚ್ಕೊಳ್ಳಿ ಫಸ್ಟ್. ಒಂದು ನೋವಿಗೆ 1 ಬಾಟಲ್. 12 ಡೇಸ್ ಅಲ್ಲಿ ಆಗದೆ ಇದ್ರೆ ವಾಪಸ್. ಈಗ ಕೋಕಂ ಸಾರು ನೋಡ್ಬಿಡ. 10 ನಿಮಿಷ ಆಯ್ತು, ಬನ್ನಿ ವೀಕ್ಷಕರೇ, ಕೋಕಂ ಸಾರು ನೋಡ್ಬಿಡ. ಒಳ್ಳೆ ಮಾಹಿತಿ ಕೊಟ್ರಿ ಮೇಡಮ್. ಇವಾಗ ಕೋಕಂ ಸಾರು ಇದು ನಾಲ್ಗೆ ಅಂತ ಘಮ ನಿಮಗೆ ಬರ್ತಿರ್ಬೋದು. ಕಲರ್ ಕೂಡ ನೋಡಿ ಸರ್ ಅದು ಹೆಂಗಾಗಿ. ಅಲ್ಲ, ನಾವು ಅಲ್ಲಿ ಹೊರಗಡೆ ನಿಂತಿದ್ರೆ ಬರ್ತಾ ಇತ್ತು, ನಾನು ಅದಕ್ಕೆ ಹೇಳಿದ್ದು ನೋಡೋಣ ಅಂತ. ಒಳ್ಳೆ ಘಮ ಇದೆ, ಪರಿಮಳ ಸೂಪರ್ ಆಗಿದೆ. ಇದು ನಿಮ್ಗೆ ಏನಂತ ಹೇಳಿದ್ರೆ ಒಂದ್ ಬೆನಿಫಿಟ್, ಇದನ್ನ ಮಾಡಿ ನೀವು ಇಡಬಹುದು. ಎಷ್ಟು ದಿನ? 3 ದಿನ ತನಕ ಇಡಬಹುದು. ದಿನಕ್ಕೆ ಒಂದ್ಸತಿ ಇದನ್ನ ಕಾಯಿಸ್ಕೋಬೇಕು ಸರ್. ನೀವ್ ಎಷ್ಟು ಕಾಯಿಸ್ಕೋತೀರಾ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸರ್. ಅದು ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ. ಟೀ ಕಾಫಿ ಡೈಲಿ ಕುಡಿತೀವಿ ಸರ್. ಅದ್ರ ಬದಲು ಯಾವಾಗ ಇದನ್ನ ಕುಡಿದ್ರೆ ದೇಹಕ್ಕೂ ಒಳ್ಳೇದು, ಟೇಸ್ಟ್ಗೂ ಬಾಯಿಗೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಹಾಕೋಬೇಕು. ಅನ್ನಕ್ಕೆ ಹಾಕೋಬೇಕಾದ್ರೆ ನೀವು ಹಂಗೆ ಹಾಕೊಳ್ಳಿ. ಹೌದು, ಕುಡಿಬೇಕು. ನಾವು ಕುಡಿಬೇಕಂತ ಹೇಳಿದ್ರೆ ಇದೆಲ್ಲ ಬಾಯಿ ಸೂಪ್ ತರ ಸರ್. ಕೋಕಂ ಸಾರು ಇದು ಆರೋಗ್ಯವಾದ ಒಂದು ಸಾರು. ಈ ಸಾರು ನಮ್ಮ ಸ್ನೇಹಿತರು ಹೇಳಿದಕ್ಕೆ ಬಂದೆ, ಇಷ್ಟು ಸಲೀಸಾಗಿ ಸುಲಭ ಮಾಡಿ ತೋರಿಸ್ಬಿಟ್ರೆ ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಎಲ್ಲೆಲ್ಲಿ ಇರುತ್ತೆ ರುಚಿ ನಮಗೆ ಹಂಗೆ ಕರಿತಿದೆ. ಬಾ ಇಲ್ಲಿ ರುಚಿ ಇದೆ ಬನ್ನಿ ಅಂತ ಬಂದ್ಬಿಟ್ಟಿದ್ದೀವಿ ಕೋಕಂ ಸಾರಿಗೆ. ದಾಂಡೇಲಿ ನಾನು ಅನ್ಕೊಂಡೇ ಇದ್ದಿಲ್ಲ, ಮನಸ್ಸಿನಲ್ಲೂ ಇದ್ದಿಲ್ಲ ಇಂಥ ಒಂದು ಸಾರು ಸಿಗುತ್ತೆ, ಅದ್ಭುತವಾದ ಒಂದು ರೆಸಿಪಿ ಸಿಗುತ್ತೆ ಅಂತ ಟೇಸ್ಟ್ ಮಾಡ್ಬಿಡ್ತೀನಿ.
ಕಣ್ಣಗಲಾಗ್ಬಿಡ್ತಾವೆ ಅಷ್ಟು ಒಂದು ರುಚಿ. ಪಶ್ಚಿಮ ಘಟ್ಟದ ಕಾಡಿನ ಆ ಒಂದು ಕೋಕಂ ರುಚಿ ಹುಳಿ ಹುಳಿ ಆಗಿ ಇಂಥ ಸಾರು ನಾವು ಟೇಸ್ಟ್ ಮಾಡಲಿಕ್ಕಿಲ್ಲ. ಯಾಕಂದರೆ ಅನ್ನದೊಟ್ಟಿಗೆ ತುಪ್ಪ ಹಾಕ್ಕೊಂಡು ಇನ್ನು ಸೌದ್ರ ಇನ್ನಂಗಿರ್ಬೋದು, ಅದ್ಭುತವಾದ ಒಂದು ಆ ಗಂಟಲು ಇಳಿದಿದೆ, ಆ ಘಮ, ಆ ಫ್ಲೇವರು, ಈ ರುಚಿನ ಪೂರ್ತಿ ದಿನ ಮರೆಯಕ್ಕೆ ಸಾಧ್ಯ ಇಲ್ಲ. ಲಿಂಗರಿಂಗ್ ಎಫೆಕ್ಟ್ ಅಂತಾರಲ್ಲ ಆ ಥರ ಟೇಸ್ಟ್ ಇದೆ ಸಾರು, ಕೋಕಂ ಸಾರು. ಆಹಾ, ಗಂಟ್ಲಲ್ಲಿ ನಾವು ಕಷಾಯ ಕುಡಿತೀವಿ, ಅದು ಇದು ಕುಡಿತೀವಿ, ರಸಂ ಕುಡಿತೀರ ನೀವು ಆ ನೆಗಡಿಗೆ ಅಥವಾ ಕೆಮ್ಮಾದಾಗ. ಇಲ್ಲಿ ರುಚಿಕರವಾದ ಕೋಕಂನ ಹುಳಿ, ಆ ಮೃದುವಾದ ಫೀಲಿಂಗ್ ಇರೋ ಸಾರು, ಅದನ್ನು ಮಾಡೋ ತೋರಿಸಿದ್ರು. ನೀವು ಮಾಡ್ಕೊಂಬಿಟ್ಟು ಇವರ ಒಂದು ವೆಬ್ಸೈಟಲ್ಲೂ ಎಲ್ಲ ಡೀಟೇಲ್ಸ್ ಇದೆ. ಕಾಲ್ ಮಾಡಿ ಇದನ್ನು ಆರ್ಡರ್ ಮಾಡಿಕೊಂಡು ನೀವು ಸಾರು ಮಾಡಿ ನಮಗೆ ಕಾಮೆಂಟ್ಸ್ ಹಾಕಿ. ಇನ್ನು ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ ನೋಡಿದಿರಿ ನೀವು. ಒಂದು ಅದ್ಭುತವಾದ ಕಾನ್ಸೆಪ್ಟಿಂದ ಇವರು ಇಲ್ಲಿ ಕಾಡು ಜನರ ಟ್ರೈಬಲ್ ಶಾಪ್ ಅಂತ ಇಟ್ಕೊಂಡಾರೆ. ಎಕೋ ಶಾಪ್ ಇದು. ಅವರು ನೀವು ಯೂಸ್ ಮಾಡಿ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ರಿಟರ್ನ್ ಮಾಡಿಬಿಡ್ತಾರೆ, ಹಂಗೆ ದುಡ್ಡು ವಾಪಸ್ಸು ಕಂಪ್ಲೀಟ್. ಸೊ ನೋಡ್ಕೊಳ್ಳಿ, ಒಂದು ಒಳ್ಳೆ ಸಾರು ಸಿಕ್ಕಿದೆ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡು. ಸೊ ನಮಗೆ ಮುಂದಿನ ಎಪಿಸೋಡಲ್ಲಿ ಇನ್ನು ಏನು ತೋರಿಸ್ತೀರಾ ಸರ್? ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಹೆಲ್ತ್ ಬೆನಿಫಿಟ್ ಆಗುವಂತದನ್ನೇ, ಈ ಕೆಮ್ಮು ಕಫ ಒಳ ಜ್ವರ ಎಲ್ಲ ಇರುತ್ತೆ, ಮಕ್ಕಳಿಗೆ ಕಷಾಯ ಎಲ್ಲ ಕುಡಿಯಕ್ ಆಗಲ್ಲ ಅಂತ ಹೇಳಿ ಹರ್ಬಲ್ ಟೀ ಪೌಡರ್ ಸರ್, ಹರ್ಬಲ್ ಟೀ ಅಂತ ಮಾಡ್ತೀನಿ. ಅದರಲ್ಲಿ ತುಳಸಿ, ಅಶ್ವಗಂಧ, ಲೆಮನ್ ಗ್ರಾಸು, ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಒಂದ್ ಪುಡಿನ ಮಾಡಿದೀವಿ. ಅದನ್ನ ಬಳಸ್ಕೊಂಡು ಟೀ ಹೆಂಗಂತ ನಾನು ನಿಮ್ಗೆ ತೋರಿಸ್ತೀನಿ. ಯಾವ್ದೇ ಹಾಲು ಗೀಲು ಏನು ಇರಲ್ಲ, ಒಳ್ಳೆ ಕಷಾಯ ತರ ಇರುತ್ತೆ, ಕುಡಿಲಿಕ್ಕೂ ಟೇಸ್ಟ್ ಆಗಿರುತ್ತೆ. ಅದನ್ನ ಮಾಡ್ತೇವೆ, ಅದು ಇಂಪಾರ್ಟೆಂಟ್. ಕುಡಿಲಿಕ್ಕೆ ಟೇಸ್ಟ್ ಆಗಿರ್ಬೇಕು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.